ಹಾಯ್ ಫ್ರೆಂಡ್ಸ್, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರುವಂಥ ವಸ್ತುಗಳನ್ನು ಯಾವ ರೀತಿಯಾಗಿ ರಿಟರ್ನ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕು ಅಂತ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ ಫ್ರೆಂಡ್ಸ್. ಈಗ ಮೊದಲು ಫ್ಲಿಪ್ಕಾರ್ಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಕೆಳಗಡೆ ಅಕೌಂಟ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ಆರ್ಡರ್ಸ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ಆಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಯಾವ ಪ್ರಾಡಕ್ಟನ್ನು ರಿಟರ್ನ್ ಮಾಡಬೇಕು ಅಂತ ಇದ್ದೀರಾ ಆ ಪ್ರಾಡಕ್ಟ್ ಮೇಗಡೆ ಕ್ಲಿಕ್ ಮಾಡಿ. ನಂತರ ಮೇಲ್ಗಡೆ ರೈಟ್ ಸೈಡಲ್ಲಿ ಹೆಲ್ಪ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ರಿಟರ್ನ್ಸ್ ದಿಸ್ ಐಟಮ್ ಅಂತ ಬರುತ್ತೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರೀಸನ್ ಫಾರ್ ರಿಟರ್ನ್, ಯಾಕೆ ನೀವು ರಿಟರ್ನ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನಾನು ಫಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀನಿ. ಪ್ರಾಡಕ್ಟ್ ನಾಟ್ ವರ್ಕಿಂಗ್, ಅದ್ರ ಮೇಗಡೆ ಕ್ಲಿಕ್ ಮಾಡ್ತೀನಿ ಅಂತ. ನಿಮ್ಮದು ಯಾವ ಪ್ರಾಬ್ಲಮಿಂದ ನೀವು ರಿಟರ್ನ್ ಮಾಡ್ತಾ ಇದ್ದೀರಾ ಆ ಪ್ರಾಬ್ಲಮನ್ನು ಕ್ಲಿಕ್ ಮಾಡಿ. ಆಮೇಲೆ ಮತ್ತೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಏನು ಪ್ರಾಬ್ಲಮ್ ಇದೆ ಅದನ್ನು ನಾನು ಐಟಮ್ ಈಸ್ ಇನ್ಕಾಂಪಟಬಲನ್ನು ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಕಾಮೆಂಟ್ಸನ್ನು ಬರಿಬೇಕಾಗುತ್ತೆ, ಏನು ಪ್ರಾಬ್ಲಮ್ ಇದೆ ಅದನ್ನು ಬರಿಬೇಕಾಗುತ್ತೆ, ಆಯಿತಾ. ನಾನು ಈಗ ಬರಿತೀನಿ. ಇಲ್ಲಿ 5 ಕ್ಯಾರೆಕ್ಟರನ್ನು ಆ್ಯಡ್ ಮಾಡೋದಕ್ಕೆ ಹೇಳಿದ್ದಾರೆ. ಒಂದು 5-6 ಶಬ್ದಗಳ ಮೂಲಕ ನೀವು ಇಲ್ಲಿ ಬರಿಬೇಕು, ಆಯಿತಾ. ಆಮೇಲೆ ಬರೆದು ಆದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಇದೆ ನೋಡಿ, ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ, ರಿಫಂಡ್ ಅಂತ, ಆಯಿತಾ. ಯಾವ ರೀತಿಯಾಗಿ ನೀವು ಅಮೌಂಟನ್ನು ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ನೀವು ಹೇಗೆ ರಿಸೀವ್ ಮಾಡ್ಕೊಳ್ತೀರಾ ಅಂತ. ಈಗ ನೀವು ಇಲ್ಲಿ ಬ್ಯಾಂಕ್ ಅಕೌಂಟ್ ಮತ್ತು ನಿಮ್ಮದು UPI ಮೂಲಕ ಯಾವುದ್ರ ಮೂಲಕ ಬೇಕಿದ್ರೂ ನೀವು ಅಮೌಂಟನ್ನು ರಿಫಂಡ್ ಮಾಡ್ಕೊಳ್ಬೋದು. ಈಗ ನಾನು ಅಲ್ಲಿ ಬ್ಯಾಂಕ್ ಅಕೌಂಟ್ UPI ಅಂತ ಇದೆ ನೋಡಿ, ಅದ್ರ ಮೇಗಡೆ ಕ್ಲಿಕ್ ಮಾಡ್ತೀನಿ, ಆಯಿತಾ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಕ್ಸಿಟಿಂಗ್ UPI ID ಹಾಗೆ ಆ್ಯಡ್ ಅ ನ್ಯೂ UPI ID ಅಂತ ಇದೆ. ಆ್ಯಡ್ ಅ ನ್ಯೂ UPI ಮೇಗಡೆ ಕ್ಲಿಕ್ ಮಾಡ್ತೀನಿ. ಹಾಗೆ ನನ್ನ UPI IDಯನ್ನು ಇಲ್ಲಿ ಎಂಟರ್ ಮಾಡ್ತೀನಿ, ಆಯಿತಾ. ನಿಮ್ಮ UPIಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿ ವೆರಿಫೈ ಅಂತ ಇರುತ್ತೆ, ವೆರಿಫೈ ಮೇಗಡೆ ಕ್ಲಿಕ್ ಮಾಡಿ. ಅದಾದಮೇಲೆ ವೆರಿಫೈ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ OTP ಬರುತ್ತೆ. OTP ಎಂಟರ್ ವೆರಿಫಿಕೇಷನ್ OTP ಅಂತ ಬರುತ್ತೆ. ಅಲ್ಲಿ OTPಯನ್ನು ಎಂಟರ್ ಮಾಡ್ಕೊಳ್ಳಿ, ಆಯಿತಾ. OTPನ ಎಂಟರ್ ಮಾಡಿ. ಅಲ್ಲಿ ವೆರಿಫೈ ಅಂತ ಬ್ಲೂ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ UPI ಏನಿದೆ ಅದು ವೆರಿಫೈ ಆಗುತ್ತೆ. ಆಮೇಲೆ ಕೆಳಗಡೆ ಕಂಟಿನ್ಯೂ ಅಂತ ಇದೆ ನೋಡಿ, ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಪಿಕಪ್ ಹಾಗೆ ರಿಫಂಡ್ ಅಂತ. ಮೊದಲು ಪಿಕಪ್ ಆಗುತ್ತೆ, ಆಮೇಲೆ ರಿಫಂಡ್ ಆಗುತ್ತೆ, ಆಯಿತಾ. ಯಾವಾಗ ಅವರು ತಗೊಂಡು ಹೋಗ್ತಾರೆ ಸ್ವಲ್ಪ ಸಮಯ ಆದಮೇಲೆ ಅದು ನಿಮಗೆ ಅಮೌಂಟ್ ನಿಮ್ಮ UPIಗೆ ಬರುತ್ತೆ, ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಇಲ್ಲಿ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆ ನೋಡಿ ಕೆಳಗಡೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಅಪ್ರೂವ್ಡ್ ಅಂತ ಬರುತ್ತೆ. ಇಲ್ಲಿ ಅಪ್ರೂವ್ಡ್ ಅಂತ ಬಂದಿದೆ ಅಲ್ವಾ. ನೀವು ರಿಟರ್ನ್ ಮಾಡಿರುವಂಥ ಪ್ರಾಡಕ್ಟನ್ನು ಅವರು ಯಾವಾಗ ಬಂದು ತಗೊಂಡೋಗ್ತಾರೆ ಮತ್ತು ನಿಮಗೆ ಅಮೌಂಟ್ ಯಾವಾಗ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ ಅವೆಲ್ಲ ಕೂಡ ನೋಡ್ಬೋದು. ನೀವು ಅಲ್ಲಿ ಪ್ರಾಡಕ್ಟನ್ನು ಓಪನ್ ಮಾಡಿ ಸ್ಟೇಟಸ್ ಮೇಗಡೆ ಕ್ಲಿಕ್ ಮಾಡಿ. ಸ್ಟೇಟಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಪಿಕಪ್ ಅಂತ ಇದೆ, ಯಾವಾಗ ಪಿಕಪ್ ಮಾಡ್ತಾರೆ. ಹಾಗೆ ರಿಫಂಡ್ ಎಕ್ಸ್ಪೆಕ್ಟೆಡ್ ಬೈ ಸ್ಯಾಟರ್ಡೆ ಅಂತ ಇದೆ. ನಿಮ್ಮದು ಯಾವಾಗ ಇರುತ್ತೆ ಆವಾಗ ಅದು ಕಾಣಿಸುತ್ತೆ, ಆಯಿತಾ. ಯಾವ ಡೇಟ್ ಇರುತ್ತೆ ಆ ಡೇಟಿಗೆ ಅದು ಆಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗಬಹುದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಾಯ್ತಲ್ವಾ ಈ ವಿಡಿಯೋದಲ್ಲಿ ಏನೇನು ಡೌಟ್ ಇದ್ದರೂ ಕಾಮೆಂಟ್ ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅನ್ನೋದಿದ್ರು ಕಾಮೆಂಟ್ ಮಾಡಿ, ಆಯಿತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.